ಮಾಜಿ ಶಾಸಕ ಎಂಎಸ್ ಸೋಮಲಿಂಗಪ್ಪ ವಿರುದ್ಧ ಅಕ್ರಮ ಜಮೀನು ಒತ್ತುವರಿ ಆರೋಪ, ಧರಣಿ ಸತ್ಯಾಗ್ರಹ. ತಾಲೂಕಿನ ದೇವಲಾಪುರ ಗ್ರಾಮದ ಸರ್ವೆ ನಂಬರ್ 8/3ರಲ್ಲಿರುವ ತಮ್ಮ 3 ಎಕರೆ ಜಮೀನನ್ನ ಮಾಜಿ ಶಾಸಕ ಎಂಎಸ್ ಸೋಮಲಿಂಗಪ್ಪ ಹಾಗೂ ಅವರ ಬೆಂಬಲಿಗರು ಅಕ್ರಮವಾಗಿ ಒತ್ತುವರಿ ಮಾಡಿದ್ದಾರೆ ಅಂತ ಕರ್ನಾಟಕ ರಾಜ್ಯ ಮಹಿಳಾ ವಕೀಲರ ಸಂಘದ ಜಿಲ್ಲಾ ಉಪಾಧ್ಯಕ್ಷೆ ಎನ್ ಮಂಜುಳಾ ಆರೋಪಿಸಿ ನಗರದ ಡಿವೈಎಸ್ಪಿ ಕಚೇರಿಯ ಆವರಣದಲ್ಲಿ ಗುರುವಾರ ಧರಣಿ ನಡೆಸಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ವಕೀಲರು, ಆಗಸ್ಟ್ 4ರಂದು ಮಾಜಿ ಶಾಸಕ ಎಂಎಸ್ ಸೋಮಲಿಂಗಪ್ಪ, ಅವರ ಮಕ್ಕಳಾದ ಸಿದ್ದಪ್ಪ, ವೆಂಕಟಪ್ಪ ಹಾಗೂ ಬೆಂಬಲಿಗರು 3 ಜೆಸಿಬಿ ಯಂತ್ರಗಳೊಂದಿಗೆ ಜಮೀನಿಗೆ ಅಕ್ರಮವಾಗಿ ಪ್ರವೇಶಿಸಿ ಜಮೀನನ್ನ ನಾಶಪಡಿಸಿದ್ದಾರೆ. ಜಮೀನು ಒತ್ತುವರಿ ಪ್ರಶ್ನಿಸಿದ್ದಕ್ಕೆ ಕೊಲೆ ಬೆದರಿಕೆ ಹಾಕಲಾಗಿದೆ ಅಂತ ಬಾಧಿತರು ದೂರಿದ್ದಾರೆ. ಸಾಮಾನ್ಯ ಜನರ ಜಮೀನನ್ನ ಕಾನೂನು ಬಾಹಿರವಾಗಿ ಒತ್ತುವರಿ ಮಾಡಿಕೊಂಡು ಜಮೀನಿನ ನೈಜ ಮಾಲೀಕರ ಮೇಲೆಯೇ ದರ್ಪ ತೋರಲಾಗ್ತಾ ಇದೆ. ಮಾಜಿ ಶಾಸಕರು ಮತ್ತು ಅವರ ಮಕ್ಕಳ ಈ ದೌರ್ಜನ್ಯವನ್ನ ತೀವ್ರವಾಗಿ ಖಂಡಿಸುತ್ತೇವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಆಗಸ್ಟ್ 4ರಂದು ನಾವು 112 ಪೊಲೀಸ್ ತುರ್ತು ಸಹಾಯವಾಣಿಗೆ ಕರೆ ಮಾಡಿದ್ವಿ. ಆದ್ರೆ ಕರೆ ಮಾಡಿದ 1 ಗಂಟೆಯ ನಂತರ ಪೊಲೀಸರು ಸ್ಥಳಕ್ಕೆ ಬಂದ್ರು. ನಂತರ ದೂರು ನೀಡಲು ಹೋದಾಗ ಪೊಲೀಸರು ಸ್ಪಂದಿಸಿದ್ದಾರಾದರೂ ನಮಗೆ ಇನ್ನೂ ಸಂಪೂರ್ಣ ನ್ಯಾಯ ಸಿಕ್ಕಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು. ಜನತಾ ನ್ಯಾಯಾಲಯವೇ ಪ್ರಮುಖ ಅಂತ ಭಾವಿಸಿ ನ್ಯಾಯ ಪಡೆಯುವ ಉದ್ದೇಶದಿಂದ ನಾವು ಈ ಧರಣಿ ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ರು. ಭೂ ಕಬಳಿಕೆ ಹಾಗೂ ನಕಲಿ ದಾಖಲೆ ಸೃಷ್ಟಿಸಿರುವ ವಿರುದ್ಧ ತಕ್ಷಣ ಸೂಕ್ತ ಕ್ರಮ ಕೈಗೊಂಡು ತಮಗೆ ನ್ಯಾಯ ಒದಗಿಸಬೇಕು ಅಂತ ಸಂತ್ರಸ್ತರು ಶಾಸಕ ಬಿಎಂ ನಾಗರಾಜ್ ಅವರಿಗೆ ಮನವಿ ಮಾಡಿದ್ದಾರೆ. ಆದರೆ ಅವರ ಪರವಾಗಿ ಹಿರಿಯ ಸಹೋದರ ಬಿಎಂ ಸತೀಶ್ ಮನವಿ ಪತ್ರ ಸ್ವೀಕರಿಸಿದ್ರು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೃತ್ಯ ಎಸಗಿದವರ ಶೀಘ್ರವೇ ಒತ್ತುವರಿ ತೆರವುಗೊಳಿಸಿ ಸಂತ್ರಸ್ತರಿಗೆ ನ್ಯಾಯ ಒದಗಿಸಬೇಕು ಅಂತ ಆಗ್ರಹಿಸಿದ್ದಾರೆ. ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಅಂತ ಧರಣಿ ನಿರತರು ಒತ್ತಾಯಿಸಿದ್ದಾರೆ. ಮಹಿಳೆಯರ ಮೇಲಿನ ದೌರ್ಜನ್ಯ ನಿಲ್ಲಿಸಿ ಎಂಬ ಭಿತ್ತಿ ಫಲಕಗಳನ್ನ ಹಿಡಿದು ಮಹಿಳೆಯರು ಹಕ್ಕುಗಳಿಗಾಗಿ ಧ್ವನಿ ಎತ್ತಿದ್ದಾರೆ. ದೇವಲಾಪುರ ಗ್ರಾಮದ 8/3 ಸರ್ವೆ ನಂಬರಲ್ಲಿ ಸೋಮಲಿಂಗಪ್ಪ ಮತ್ತು ಅವರಿಬ್ಬರು ಮಕ್ಕಳು ನನ್ನ ಜಮೀನಿಗೆ 4ನೇ ತಾರೀಕು ಅಕ್ರಮವಾಗಿ ಪ್ರವೇಶ ಮಾಡಿ ನಮ್ಮನ್ನೆಲ್ಲ ಎದುರಿಸಿ ಬೆದರಿಸಿ ಹೊರಗಾಕಿ ಇದ್ದಾರೆ. ಆದ್ದರಿಂದ ಆ ಭೂಮಿ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ನಾವು ಈ ಧರಣಿಯನ್ನು ಮಾಡ್ತಾ ಇದ್ದೀವಿ. ಇದು ನಮ್ಮ ಒಂದು ಮಹಿಳಾ ಸಂಘಟನೆಗಳಿಂದ 100 ಜನ ಕೂತ್ಕೊಂಡು ಮಾಡ್ತಾ ಇದ್ದೀವಿ. ಇದು ಇವತ್ತಿಗೆ ನಮಗೇನು ಇದ್ರ ಫಲ ಸಿಗಲಿಲ್ಲ ಅಂದರೆ 27ರಿಂದ ಮತ್ತೆ ನಾವು ಈ ಧರಣಿಯನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳಲಿಕ್ಕೆ ನಿಮ್ಮಲ್ಲಿ ಬಯಸ್ತೀವಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.